ಪರಿಹಾರ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಆಸ್ಪತ್ರೆಗಳಿಗೆ ಇರ್ಬೋದು, ಎಲ್ಲ ವಿಚಾರದಲ್ಲೂ ಉತ್ತರ ಕರ್ನಾಟಕಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು. ಕಲ್ಯಾಣ ಕರ್ನಾಟಕ ಗುಲ್ಬರ್ಗಾದಲ್ಲಿ ಕ್ಯಾಬಿನೆಟ್ ಮಾಡಿ ಅನೌನ್ಸ್ ಮಾಡಿದ್ದೆ, ಇದುವರೆಗೂ ಒಂದು ಕೂಡ ಚಾಲನೆಗೆ ಬಂದೇ ಇಲ್ಲ. ಯಾವುದು ಜೀವ ಆರ್ಡರ್ ಆಗೇ ಇಲ್ಲ ಇದುವರೆಗೂ. ಅದರಿಂದ ಈ ಅಧಿವೇಶನದಲ್ಲಿ ಇವೆಲ್ಲನೂ ಕೂಡ ನಮ್ಮೆಲ್ಲ ಶಾಸಕರು ಇಲ್ಲಿದ್ದಾರೆ ನೋಡಿ, ಎಲ್ಲರಿಗೂ ಈಗ ತಯಾರಿ ಮಾಡಿದಿರಿ. ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಪಟ್ಟಿ ಮಾಡಿದಿರಿ, ಅವೆಲ್ಲ ಯಾಕೆ ನಿಮ್ಗೆ ಇವಾಗ ಹೇಳ್ಬಿಟ್ರೆ ಉತ್ತರ ಕರ್ನಾಟಕದ ವಿಚಾರಗಳು ಇದೆ. ಅಲ್ಲೇ ಪಟ್ಟಿ ಮಾಡಿದಿರಿ, 2 ಪೇಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಿದ್ದೀರಿ. ಆ ಚರ್ಚೆ ಮಾಡ್ತಾರೆ. ಈಗ ಯಾಕೆ ಅದನ್ನು ಕೊಟ್ರೆ ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಕೊಟ್ರೆ ಅದಕ್ಕೆ ಆರ್ಡರ್ ಇಶ್ಯೂ ಮಾಡಕ್ಕೆ ಎಲ್ಲ ಮಾಡ್ತಾರೆ, ಅದಕ್ಕೆ ಬೇಡ. ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ, ಒಂದ್ ನಿಮಿಷ. ಅದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಈ 700 ಕೋಟಿ ಏನ ಹಗರಣ ಆಗಿದೆ ಲಿಕ್ಕರ್ ಇದರಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ, ಅದಕ್ಕೆ ಮೊನ್ನೆ ಗವರ್ನರ್ಗೆ ಲೆಟರ್ ಕೊಟ್ಟಿದ್ದಾರೆ. ಗವರ್ನರ್ ಅವ್ರಿಗೆ ಕಂಪ್ಲೇಂಟ್ ಆಗಿದೆ. ಪ್ರಧಾನಮಂತ್ರಿಗಳು ಇದನ್ನ ಘೋಷಣೆ ಮಾಡಿದ್ದಾರೆ, ಇಲ್ಲಿ ಅವ್ಯವಹಾರ ಆಗಿದೆ ಅಂತ. ಈಗ ಮತ್ತೊಂದು ದಾಖಲೆಯನ್ನು ಕೂಡ ಬಂದಿದೆ. ಅಪ್ಲೈ ಮಾಡಿದ್ರೆ ಏನಕ್ಕೆ CL ಅಪ್ಲೈ ಮಾಡಿದ್ರೆ ಲಂಚ ಕೇಳಿರೋ ಆಡಿಯೋನು ಕೂಡ ಬಿಡುಗಡೆ ಆಗಿದೆ. ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ, ಸಾಕ್ಷಿ ಇದೆ. ಈಗ ನೀವು ಸಾಕ್ಷಿ ಕೇಳ್ತಾ ಇದ್ದೀವಿ, ಅಧಿಕಾರಿಗಳು ಮಾತಾಡಿರೋ ಸಾಕ್ಷಿ ಇದೆ, ಆಡಿಯೋನು ಕೂಡ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಇನ್ನೇನು ಸಾಕ್ಷಿ ಬೇಕಾಗಿದೆ? ಈ ಭ್ರಷ್ಟ ಸರ್ಕಾರ ಲೂಟಿ ಮಾಡಿದೆ 700 ಕೋಟಿ ಅನ್ನೋದಕ್ಕೆ ಸಾಕ್ಷಿ ಕೇಳಿದ್ದಾರೆ. ಇವಾಗ ಸಾಕ್ಷಿನೂ ಕೂಡ ಬಂದಿದೆ. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ನಾನು ತೆರೆದ ಪುಸ್ತಕ ಅಂತ ಹೇಳ್ತಾರೆ. ಈಗ ತೆರೆದ ಮೇಲೆ ಇದು ಆಡಿಯೋನು ಸಿಕ್ಕಾಕೊಂಬಿಟ್ಟಿದೆಯಲ್ಲ. ಕಾಂಗ್ರೆಸ್ ಕಾರ್ಯಕರ್ತ ಅವನೇ ಹೇಳಿಕೆಯಲ್ಲಿ ಹೇಳಿರುವಂಥದ್ದು, ನಾನು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಈ ಪಾಡಾದರೆ ಬೇರೆಯವ್ರ ಕತೆ ಏನು? ಅದರಲ್ಲಿ ಹೇಳಿದ್ದಾನೆ, ನೀನು ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದಕ್ಕೋಸ್ಕರ 50% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಅದರಲ್ಲಿ ಆಡಿಯೋದಲ್ಲಿ 50% ಡಿಸ್ಕೌಂಟು, ನಿನಗೆ ಒಂದು ಸ್ಪೆಷಲ್ ಕ್ಯಾಟಗರಿಯನ್ನು ಕೊಡ್ತೀರಿ ನೀನು ಯಾರಿಗೂ ಹೇಳಬೇಡ. ನೀನು ನಿಮ್ಮ ಏರಿಯಾದಲ್ಲಿ ವೈನ್ ಸ್ಟೋರ್ಗಳು ಬಾರ್ ಎಲ್ಲ ಇದೆ, ಅವ್ರಿಗೆ ಗೊತ್ತಾದರೆ ನಮಗೆ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ನೀನು ಯಾರಿಗೂ ಹೇಳಬೇಡ, 50% ನಿನಗೆ ಡಿಸ್ಕೌಂಟ್ ಕೊಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಆ ಕಾಂಗ್ರೆಸ್ ಕಾರ್ಯಕರ್ತನಿಗೂ ನಾಮ ಹಾಕಿರುವಂಥದ್ದು ಇವಾಗ ಜಗಜ್ಜಾಹೀರಾತಾಗಿದೆ. ಇಷ್ಟಾದ್ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಲ್ಲ. ಇದಕ್ಕೆ ಸಾಕ್ಷಿ ಕೇಳ್ತಾ ಇದ್ರಲ್ಲ, ಸಾಕ್ಷಿ ಕೊಟ್ಟಿದ್ದೀರಿ. ಈಗ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ, ಆಡಿಯೋನು ಬಂದಿದೆ. ಇನ್ಯಾವುದಕ್ಕೆ ರಾಜೀನಾಮೆ ಕೊಡದೆ ನೀವು ಕೂತಿದ್ದೀರಾ? ಸುಮ್ಮನೆ ದಾಖಲೆ ಕೊಟ್ಟರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಏನೋ ಸಭೆಯಲ್ಲಿ ಸವಾಲ ಯಾರಿಗೆ ಹಾಕಿದ್ದು? ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಸವಾಲು ಹಾಕಿದ್ರು, ಕೊಡಿ ದಾಖಲೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ. ನೋಡಿ ದಾಖಲೆ ಕೊಟ್ಟಿದ್ದೀರಿ, ಯಾವಾಗ ರಾಜೀನಾಮೆ ಕೊಡ್ತೀರಿ? ಇಷ್ಟು ಕೂಡ ಈ ಅಧಿವೇಶನದಲ್ಲಿ ಇದ್ರ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನು ಮಾಡೋರಿದ್ರಿ. ಈ ಸರ್ಕಾರದ ಹತ್ರ ಇವತ್ತು ಪಾಪರಾಗಿ ಅವ್ರ ಹತ್ರ ಹಣ ಇಲ್ಲದೆ, ಸಂಬಳನೂ ಕೂಡ ಹಣ ಇಲ್ಲದೆ ಲಂಚ ಹೊಡೆಯುವಂಥದ್ದಕ್ಕೆ ಇಳಿದಿರೋವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನಿಲ್ಲ. ಇದರ ವಿರುದ್ಧನೂ ಕೂಡ ಹೋರಾಟವನ್ನು ನಾವು ಮಾಡ್ತೀವಿ. ಗಂಭೀರ ಸಭೆ ನಡೆಸಿದ್ವಿ. ನಿಮ್ಮ ಆ ಭಾಗದ ಶಾಸಕರು ತುಂಬ ಜನ ಇದ್ದಾರೆ, ಬಂದೇ ಇಲ್ಲ. ಇವತ್ತು ಯಾರ್ಯಾರ್ದು ಕಮಿಟಿ ಇದೆ ಅವ್ರಿಗೆ ಮಾತ್ರ ನಾವು ಕರೆದಿರೋದು. ಕಮಿಟಿ ಯಾರ್ಯಾರ್ದು ಇದೆ ಇವತ್ತು ಅವ್ರಿಗೆ ಮಾತ್ರ ನಾವು ಕರೆದಿದ್ದೀರಿ, ಬಂದಿದ್ದಾರೆ ಅವರೆಲ್ಲರೂ ಕೂಡ. ಇನ್ನೊಂದು ದಿನ ಇನ್ನೊಬ್ಬರು ಕಮಿಟಿ ಇದ್ದಾಗ ಅವ್ರನ್ನೂ ಕರಿತೀನಿ, ಮಾತಾಡ್ತೀನಿ. ಓಕೆ, ಧನ್ಯವಾದ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ರಾಜ್ಯ ಬಿಜೆಪಿ ಬೆಳವಣಿಗೆ ಬಗ್ಗೆ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಅವರು ಹೇಳಿದಂಥದ್ದು, ವಿಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ವಿಫಲರಾಗಿದ್ದಾರೆ, ಅವರ ಕೈಮೀರಿ ಹೋಗಿದ್ದ ಪರಿಸ್ಥಿತಿ, ರಾಜ್ಯ ನಾಯಕತ್ವದ ಕೈಮೀರಿ ಬೆಳವಣಿಗೆ ಹೋಗಿದೆ ಅನ್ನುವಂಥದ್ದನ್ನು ನೇರವಾಗಿ ಹೇಳಿದರು. ಅದನ್ನು ನಾನು ನೋಡಿಲ್ಲ, ನೋಡಿದ್ಮೇಲೆ ರಿಯಾಕ್ಟ್ ಮಾಡಿ. ನೋಡಿ, ಅವರ ಅಭಿಪ್ರಾಯನ ಹೇಳಿದ್ದಾರೆ. ನಾನು ಸದಾನಂದ ಗೌಡರ ಜೊತೆನೂ ಮಾತಾಡ್ತೀನಿ. ಅವರು ಹಲವಾರು ಬಾರಿ ಪ್ರೆಸ್ ಮೀಟಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ, ಹಲವಾರು ಬಾರಿ ಹೇಳಿದ್ದಾರೆ. ನಾನು ನೋಡಿಲ್ಲ, ನೋಡಿದ್ಮೇಲೆ ಮಾತಾಡ್ತೀನಿ. ಅದು ಪಕ್ಷದ ವೇದಿಕೆಯಲ್ಲಿ ಇವೆಲ್ಲವನ್ನು ಚರ್ಚೆ ಮಾಡ್ತೀನಿ. ಅವರು ಕೋರ್ ಕಮಿಟಿ ಸದಸ್ಯರು ಇರೋದ್ರಿಂದ ಈ ಕೋರ್ ಕಮಿಟಿ 3ನೇ ತಾರೀಕು ಕೋರ್ ಕಮಿಟಿ ಇದೆ.
ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ. ಇವರು ಕೂಡ ಸರ್ಕಾರದ ಯಾವೊಬ್ಬರು ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳಾಗಲಿ, ಆರೋಗ್ಯ ಸಚಿವರಾಗಲಿ ಯಾರೂ ಕೂಡ ಭೇಟಿ ಕೊಟ್ಟಿಲ್ಲ, ಆ ಕಡೆ ಗಮನ ಕೂಡ ಕೊಟ್ಟಿಲ್ಲ. ಸಚಿವರಾದ ಜಮೀರ್ ಅವರು ಕೂಡ ಹೋಗಿಲ್ಲ, ಯಾರೂ ಹೋಗಿಲ್ಲ. ನಾವು ವಿರೋಧ ಪಕ್ಷದ ನಾಯಕರಾಗಿ ಏನಾದರೂ ಭೇಟಿ ಕೊಡ್ತೀರಾ, ಅದ್ರ ಬಗ್ಗೆ ಗಮನ ಹರಿಸ್ತೀರಾ? ನೋಡಿ, ಆರೋಗ್ಯ ಇಲಾಖೆ ಅಂತೂ ಈಗ ಬೆಲೆ ಏರಿಕೆ ಮಾಡೋ ಮುಖಾಂತರ ಆಸ್ಪತ್ರೆಗಳಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ಈಗ ಆಸ್ಪತ್ರೆಗಳೆಲ್ಲ ಒಂದು ರೀತಿ ವಸೂಲಿ ಮಾಡುವಂಥ ಕೇಂದ್ರಗಳಾಗಿದೆ. ಸೊ ಈ ಇನ್ಸಿಡೆಂಟ್ ಬಗ್ಗೆನೂ ನಾನು ಇಮಿಡಿಯೇಟಾಗಿ ಅದ್ರ ಬಗ್ಗೆ ವರದಿಯನ್ನು ತರಿಸ್ಕೊಂಡು ನಾನು ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋ ಕ್ರಮನೂ ಮಾಡ್ತೀನಿ. ಭೇಟಿ ಮಾಡೋಕ್ಕಾದ್ರೆ ಭೇಟಿನೂ ಮಾಡ್ತೀನಿ ನಾನು. ಯಾಕಂದರೆ ಅಧಿವೇಶನ ತಯಾರಾಗ್ತಾ ಇದ್ದೀರಿ, ನಾನು ನಾರಾಯಣ ಸ್ವಾಮಿ ಅವರೆಲ್ಲರೂ ಕೂಡ. ನಮ್ಮದು ಈಗಾಗಲೇ ಪ್ರವಾಸ ಬೇರೆ ವಕ್ಫ್ ಬೋರ್ಡ್ದು ಪ್ರವಾಸ ಫಿಕ್ಸ್ ಆಗಿದೆ. 2ನೇ ತಾರೀಕು ನಾನು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗೆ 2ನೇ ತಾರೀಕು ನಾನು ಭೇಟಿ ಕೊಡ್ತಾ ಇದ್ದೀನಿ. ಅದಾದಮೇಲೆ ಚಿಕ್ಕಮಗಳೂರು, ಬೇರೆ ಬೇರೆ ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗದಲ್ಲೂ ಕೂಡ 2ನೇ ಸುತ್ತಲ್ಲಿ ನಾನು ಹೋಗ್ತಾ ಇದ್ದೀನಿ. ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಡಿಸೆಂಬರ್ 3ನೇ ತಾರೀಕು ಬೆಂಗಳೂರು ಬರ್ತಾ ಇದ್ದಾರೆ. ವಿಶೇಷ ಕೋರ್ಟ್ ಬಿಜೆಪಿ ಭಿನ್ನಮತ ಸಂಬಂಧಪಟ್ಟಂತೆ ವರದಿ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಇಲ್ಲ, ಅವರು ನನಗಿರೋಂಥ ಮಾಹಿತಿ ಪ್ರಕಾರ ಮೆಂಬರ್ಶಿಪ್ ಡ್ರೈವ್ಗೋಸ್ಕರ ಬರ್ತಾ ಇದ್ದಾರೆ ಅಂತ ಸುದ್ದಿ. ಮೆಂಬರ್ಶಿಪ್ ಡ್ರೈವ್ಗೋಸ್ಕರ ಬರ್ತಾ ಇದ್ದಾರೆ ಅಂತ ಸುದ್ದಿ ನನಗೆ. 7ನೇ ತಾರೀಕು ನಮ್ಮ ಇನ್ಚಾರ್ಜ್ ಬರ್ತಾರೆ. 7ನೇ ತಾರೀಕು ಬಂದಾಗ ಅವತ್ತು ಚರ್ಚೆ ಆಗ್ಬೋದು. ಸರಿ, ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳು ಕೂಡ ಲೈಸೆನ್ಸ್ ಕೊಡೋದಕ್ಕೆ ಲಂಚವನ್ನು ನೀಡ್ತಾ ಅಲ್ಲ, ಅದನ್ನ ಹೇಳ್ದೆ. ಇಷ್ಟೊತ್ತು ಸಾಕ್ಷಿ ಕೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಸಾಕ್ಷಿ ಬಂದಿದೆ. ಧನ್ಯವಾದ.